ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಲರವ ಜೋರಿದೆ. ಕರುನಾಡಿನ 3 ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಜಾತ್ರೆ ನಡೆದದ್ದು. ರಿಸಲ್ಟ್ಗೆ ಒಂದೇ ದಿನ ಬಾಕಿ. ನಾಳೆ 8 ಗಂಟೆಗೆ ಮತ ಎಣಿಕೆಯ ಕಾರ್ಯ ಆರಂಭವಾಗುತ್ತೆ. 3 ಕ್ಷೇತ್ರದಲ್ಲಿ ನೂರಾರು ತಂತ್ರವನ್ನ ಮಾಡಿ ನಾಳೆ ನಿರ್ಧಾರವಾಗುತ್ತೆ ಕದನ ಕಲಿಗಳ ಭವಿಷ್ಯ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಹೈ ವೋಲ್ಟಿಂಗ್ ನಡೆದದ್ದು. ಎಲ್ಲರ ಭವಿಷ್ಯ ಇವಿಎಂ ಮೆಷಿನ್ ನಲ್ಲಿ ಭದ್ರವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಕಲರವ ಜೋರಾಗಿದೆ. ಕರುನಾಡಿನ 3 ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಜಾತ್ರೆ ಮುಗಿದಿದ್ದು ರಿಸಲ್ಟ್ ಒಂದೇ ಬಾಕಿ ಇರೋದು. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ 3 ಕ್ಷೇತ್ರಗಳಿಗೂ ಕೂಡ ನಾಳೆ ನಡೆಯುತ್ತೆ ರಿಸಲ್ಟ್. ಚನ್ನಪಟ್ಟಣ ಉಪಕದನದಲ್ಲಿ 88.81% ಮತದಾನವಾಗಿದ್ದು 2,06,866 ಜನರಿಂದ ಮತದಾನ ನಡೆದಿದೆ. ಅದರಲ್ಲಿ 1,06,362 ಮಹಿಳೆಯರು ಮತದಾನವನ್ನ ಮಾಡಿದ್ರೆ ಇನ್ನು 1,05,101 ಜನ ಪುರುಷರು ವೋಟಿಂಗ್ ಅನ್ನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಹಿಳೆಯರ ವೋಟಿಂಗ್ ಸಂಖ್ಯೆನೇ ಹೆಚ್ಚಾಗಿದೆ ಅಂತ ಹೇಳಬಹುದು. ಸೊ 88.81% ಮತದಾನ ಆಗಿರುವುದು. ಚನ್ನಪಟ್ಟಣದಲ್ಲಿ 2,06,866 ಜನರ ಭವಿಷ್ಯ ಈಗ ಇವಿಎಂ ನಲ್ಲಿ ಭದ್ರವಾಗಿದೆ. ಸೊ ನಾಳೆ ಅನೌನ್ಸ್ ಆಗುತ್ತೆ ರಿಸಲ್ಟ್. ಇನ್ನ ಸಂಡೂರು ಉಪಕದನದಲ್ಲಿ 76.24% ಮತದಾನ ಆಗಿದ್ರೆ 1,80,189 ಜನ ಮತದಾರರು ಮತವನ್ನ ಹಾಕಿದ್ದಾರೆ. ಅದರಲ್ಲಿ 90,922 ಪುರುಷರು ವೋಟಿಂಗ್ ಅನ್ನ ಮಾಡಿದ್ರೆ ಮಹಿಳೆಯರ ಸಂಖ್ಯೆ 89,252 ಮಹಿಳೆಯರು ಮತದಾನವನ್ನ ಮಾಡಿದ್ದಾರೆ. ಇಲ್ಲಿ 76.24% ಮತದಾನ ಆಗಿದೆ. ಸೊ ಸಂಡೂರಿನಲ್ಲಿ ಅನ್ನಪೂರ್ಣಗೆ ಜೈಕಾರ ಹಾಕ್ತಾರಾ ಅಥವಾ ಬಂಗಾರು ಹನುಮಂತುವಿನ ಕೈ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಳೆವರೆಗೂ ವೆಯ್ಟ್ ಮಾಡಬೇಕು ರಿಸಲ್ಟ್ಗೋಸ್ಕರ. ಸೊ ಇನ್ನ ಶಿಗ್ಗಾವಿ ಕ್ಷೇತ್ರದಲ್ಲಿ ಎಷ್ಟು % ಮತದಾನ ಆಯ್ತು ಅಂತ ನೋಡೋದಾದ್ರೆ ಇಲ್ಲಿ 80% ಮತದಾನ ಆಗಿದೆ. 80.72% ಮತದಾನವಾಗಿದ್ದು ಅಲ್ಲಿ 1,91,000 ಹೆಚ್ಚು ಮತಗಳು ಆಗಿದೆ. ಅದರಲ್ಲಿ 98,642 ಪುರುಷರು ವೋಟಿಂಗ್ ಅನ್ನ ಮಾಡಿದ್ರೆ ಮಹಿಳೆಯರು 92,522 ಮತದಾನ ಮಹಿಳೆಯರಿಂದ ಆಗಿರುವುದು ಶಿಗ್ಗಾವಿಯಲ್ಲಿ. ಇಲ್ಲಿ ಭರತ್ ವರ್ಸಸ್ ಪಠಾಣ್ ಇದ್ದಾರೆ. ಸೊ ಬೊಮ್ಮಾಯಿ ಪುತ್ರನಿಗೆ ಜೈಕಾರ ಹಾಕ್ತಾರ. ಮೊದಲ ಬಾರಿ ಚುನಾವಣಾ ಒಂದು ಭವಿಷ್ಯ ಕೇಳದಿರುವುದು ಏನಾಗಬಹುದು, ಚುನಾವಣಾ ಭವಿಷ್ಯ ಅಂತ ಪಠಾಣ್ ಪರಾಜಿತ ಅಭ್ಯರ್ಥಿ ಮತ್ತೊಮ್ಮೆ ಟಿಕೆಟ್ ಅನ್ನ ಪಡೆದು ಕ್ಷೇತ್ರದಲ್ಲಿ ಹಲ್ಚಲ್ ಎಬ್ಬಸ್ತೀನಿ ಅಂತ ಮುಂದಾಗಿದ್ರು. ಸೊ ಯಾರಿಗೆ ವೋಟ್ ಹಾಕ್ತಾರೆ ಏನು ಎತ್ತ ಅಂತ ಸೊ ನಾಳೆವರೆಗೂ ನಾವು ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ನಾಳೆ ನಿರ್ಧಾರವಾಗುತ್ತೆ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ. ಯಾರಿಗೆ ಸಿಹಿ ಯಾರಿಗೆ ಕಹಿ. ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಕರುನಾಡಿನ 3 ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು 3 ಕ್ಷೇತ್ರಗಳಲ್ಲೂ ಕೂಡ ನೂರಾರು ತಂತ್ರವನ್ನ ಹೆಣೆದು ಘಟಾನುಘಟಿ ನಾಯಕರು ಅಬ್ಬರಿಸಿ ಪ್ರಚಾರವನ್ನ ಮಾಡಿ ಲಕ್ಷಾಂತರ ಜನ ಮತದಾರರು ಮತ ಹಾಕಿರೋದು. ಯಾರಿಗೆ ಕಹಿ ಯಾರಿಗೆ ಸಿಹಿ ಎಲ್ಲದಕ್ಕೂ ಉತ್ತರ ಸಿಗತ್ತೆ
ನಾಳೆವರೆಗೂ ಕಾದ್ ನೋಡ್ಬೇಕು. 24 ಗಂಟೆ ಟೈಮ್ ಇದೆ, ಇನ್ನೇನು 24 ಗಂಟೆ, ಆಲ್ರೆಡಿ 1 ಅವರ್ ಮುಗಿದೋಯ್ತೀನಿ. 23 ಅವರ್ ಇರೋದು. ನಾಳೆ 8 ಗಂಟೆಯಿಂದನೇ ಆರಂಭವಾಗುತ್ತೆ ಪಂಚಮತದಾನ, ಮೊದಲ ಹಂತ, ಎರಡನೇ ಹಂತ ಅಂತ. ಸೊ ನೋಡೋಣ ಯಾವ ರೀತಿಯಾಗಿ ಮತದಾರರು ಭವಿಷ್ಯವನ್ನ ಬರೆದಿದ್ದಾರೆ ಅಂತ. 3 ಕ್ಷೇತ್ರದಲ್ಲಿ 100 ತಂತ್ರವನ್ನ ಮಾಡಿ ಗೆಲ್ಲಿಸ್ಕೊಂಡು ಬರ್ಬೇಕು ತಮ್ಮ ಪುತ್ರನನ್ನ ಅಂತ ಮಾಜಿ ಸಿಎಂಗಳಿಬ್ರು ಪಣ ತೊಟ್ಟು ಹಗಲು ರಾತ್ರಿ ಅನ್ನದೇ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರೆ, ಇತ್ತ ಡಿ ಕೆ ಬ್ರದರ್ಸ್ ಸೇಡನ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಕೂತಿದ್ರು. ಒಂದ್ ರೀತಿ ಜಿದ್ದು ನೀನಾ ನಾನಾ ಪೈಪೋಟಿ ಎದುರಾಗಿತ್ತು. ಅದೆಲ್ಲದಕ್ಕೂ ಉತ್ತರ ನಾಳೆ ಸಿಗತ್ತೆ. ನಾಳೆ ಒಂದು 12 ಗಂಟೆಗೆಲ್ಲ ನಮಗೆ ಕಂಪ್ಲೀಟ್ ಚಿತ್ರಣ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ 3 ಕ್ಷೇತ್ರಗಳು ಮಾತ್ರ ಇರೋದ್ರಿಂದ ಬೇಗ ಮುಗಿಬಹುದು, ರಿಸಲ್ಟ್ ಗೊತ್ತಾಗ್ಬಿಡ್ಬೋದು ಮಧ್ಯಾಹ್ನದ ಹೊತ್ತಿಗೆ. ಪಕ್ಷ ಬಿಟ್ಟು ಬಂದ್ರು ಸಿಪಿಐ ಯೋಗೇಶ್ವರ್, ಕಾಂಗ್ರೆಸ್ ನಿಂದ ಟಿಕೆಟ್ ಪಡೆದು ಶತಾಯಗತಾಯ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಡೆದುಕೊಂಡ್ರು. ಸೊ ಅಲ್ಲಿ ಪ್ರಚಾರವನ್ನ ಕೂಡ ಮಾಡಿದ್ರು. ಅಲ್ಲಿ ಒಂದಷ್ಟು ವಿವಾದಗಳೆಲ್ಲ ಸೃಷ್ಟಿ ಆಯ್ತು. ಕರಿಯ ಹೇಳಿಕೆ ಆಗಿರ್ಬೋದು, ಕಣ್ಣೀರಿನ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಅದು ಎಲೆಕ್ಷನ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಾಗತ್ತೆ. ಸೊ ನಾಳೆ ರಿಸಲ್ಟ್, ಈಗಾಗಲೇ ಚುನಾವಣಾ ಆಯೋಗ ಇವತ್ತಿಂದ ಸಿದ್ಧತೆಯನ್ನು ಮಾಡ್ಕೊಳ್ಳುತ್ತೆ. ವಾರ್ ರೂಮ್ಗಳಿಗೆ ಎಷ್ಟು ಅಧಿಕಾರಿಗಳನ್ನ ನೇಮಿಸಬೇಕು, ಸೊ ಏನು ಎತ್ತ ಎಲ್ಲವೂ ಕೂಡ ಇನ್ನೇನು ಸಂಜೆ ಒಳಗಾಗಿ ಒಂದು ನಿರ್ಧಾರ ಕೂಡ ಆಗತ್ತೆ. ಎಲ್ಲೆಲ್ಲಿ ಮತದಾನ ನಡೆಯುತ್ತೆ ಇದೆಲ್ಲವನ್ನ ಕೂಡ ತಿಳಿಸ್ತಾರೆ. 3 ಕ್ಷೇತ್ರಗಳಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದನ್ನ ನಾಳೆವರೆಗೂ ಕಾದು ನೋಡ್ಬೇಕು. ನಾಳೆ ಇಡೀ ದಿನ ರಾಜ್ ನ್ಯೂಸ್ ನಲ್ಲಿ ನೀವು ಲೈವ್ ರಿಸಲ್ಟ್ ನ ಒಂದು ಫಲಿತಾಂಶವನ್ನ ಕೂಡ ನೀವು ನೋಡಬಹುದಾಗಿದೆ. ಇನ್ನ ಪ್ರತಿಷ್ಠೆಯ ಕಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಯಾರ್ ಗೆಲ್ತಾರೆ, ಯಾರ್ ಸೋಲ್ತಾರೆ, ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು, ಪ್ರತಿಷ್ಠೆಯ ಕಣದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು, ಏನಾಗತ್ತೆ ರಿಸಲ್ಟು, ಬೊಂಬೆ ಆಡ್ಸೋನು ಯಾರಾಗ್ತಾರೆ ಚನ್ನಪಟ್ಟಣದಲ್ಲಿ, ಸೈನಿಕರ ಪಾಲಾಗುತ್ತಾ ಅಥವಾ ಅರ್ಜುನನಿಗೆ ಬಾರಿ ಗೆಲುವಾಗುತ್ತಾ? ನಿಖಿಲ್ ಕುಮಾರಸ್ವಾಮಿ ಅವರು 3ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಪಾಪ ಗತಾಯ ಗೆಲ್ಲಿಸ್ಕೊಂಡು ಬರ್ಬೇಕು ಮೊಮ್ಮಗನನ್ನ ಅಂತ ಮಾಜಿ ಪ್ರಧಾನಿಗಳು ಕೂಡ ಪಣ ತೊಟ್ಟು ಇಡೀ ವಯಸ್ಸಲ್ಲೂ ಕೂಡ ಪ್ರಚಾರವನ್ನ ಮಾಡಿದ್ರು, ಅಬ್ಬರಿಸಿದ್ರು, ಆಡಳಿತ ಪಕ್ಷಕ್ಕೆ ಟಕ್ಕರ್ರನ್ನ ಕೊಟ್ಟಿದ್ರು. ಗೆದ್ದು ಬಂದ್ರೆ ಏನೆಲ್ಲ ಮಾಡ್ತೀವಿ ಅನ್ನೋ ಭರವಸೆಯನ್ನು ಜನರಿಗೆ ಇಟ್ಟಿದ್ದಾರೆ. ಇದ್ರ ನಡುವೆ ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಏನಾಗುತ್ತೆ ಅಭ್ಯರ್ಥಿಗಳ ಭವಿಷ್ಯ ಅನ್ನೋದು ನಮ್ಗೆ ನಾಳೆನೆ ಗೊತ್ತಾಗತ್ತೆ. ನಾ ಹೇಳ್ದಂಗೆ ನಾಳೆ 12:15 ಹೊತ್ತಿಗೆಲ್ಲ ರಿಸಲ್ಟ್ ಬಂದ್ಬಿಡತ್ತೆ, ಏನಾಗುತ್ತೆ ಏನು ಎತ್ತ ಅಂತ. ಎಲೆಕ್ಷನ್ ಕ್ಷೇತ್ರದಲ್ಲಿ ಈಗ ಮೈತ್ರಿ ಧರ್ಮದ ಪ್ರಕಾರ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ಕೊಡ್ಲಾಯ್ತು. ಅಲ್ಲೆಲ್ಲೋ ಸಿಪಿ ಯೋಗೇಶ್ವರ ಬಂಡಾಯ ಇದ್ರು, ನಾವು ಪಕ್ಷವನ್ನೇ ತೋರಿತೀನಿ ಅಂತ ಹೇಳಿ ಕಾಂಗ್ರೆಸ್ಗೆ ಬಂದ್ರು. ಅವ್ರನ್ನ ಸಮಾಧಾನ ಪಡಿಸೋಕ್ಕೂ ಕೂಡ ಮುಂದಾಗ್ಲಿಲ್ಲ. ಸಮಾಧಾನ ಪಡಿಸಿದ್ರೆ ಎಲ್ಲಿ ಟಿಕೆಟ್ ಕೊಡ್ಬೇಕು ಅಂತ, ಇನ್ನ ನಾನ್ ಗೆದ್ದಿದ್ದಂತ ಕ್ಷೇತ್ರ ನಾನ್ ಯಾಕೆ ಬಿಜೆಪಿಗೆ ಬಿಟ್ಕೊಡ್ಬೇಕು, ಅದು ನನ್ನ ಭದ್ರಕೋಟೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಣ ಕೊಟ್ಟು ಹಠ ಹಿಡಿದು ಶತಾಯ ಗತಾಯ ನನ್ನ ಫ್ಯಾಮಿಲಿಗೆ ಬಿಟ್ಟು ಬೇರೆಯವ್ರಿಗೆ ಹೋಗ್ಲೇಬಾರ್ದು ಅಂತೇಳಿ ಮಗನಿಗೆ ಅಲ್ಲಿ ಟಿಕೆಟ್ ಕೊಡ್ಸಿದ್ದಾರೆ. ಬಟ್ ಹಿಂದೆ ಇದೇ ತರ ನಿರ್ಧಾರವನ್ನ ಮಾಡಿ 1-2 ಬಾರಿ ಸೋಲಾಗಿದೆ, ದುಡುಕಿನ ನಿರ್ಧಾರ ಅಂತ. ಬಟ್ ಈ ಬಾರಿ ಎಲ್ಲೋ ಒಂದ್ ಹೆಜ್ಜೆ ಹಿಂದೆನೇ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀವಿ ಅಂತ. ಅವರು ನಾನೇನು ಆಕಾಂಕ್ಷಿ ಅಲ್ಲ ಅಂತ
ಬಟ್ ಕೊನೆಗೆ ಬಂದಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನೆ ಆ ಕ್ಷೇತ್ರ. ಚನ್ನಪಟ್ಟಣವನ್ನ ಅವರೇ ಆಳ್ಬೇಕು, ಅವರೇ ಗೊಂಬೆ ಆಡಿಸ್ಬೇಕು ಅಂತ. ಬಟ್ ಜನ ಹೇಳ್ಬೇಕಲ್ಲ, ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರೇ ಬೇಕು ಶಾಸಕರಾಗಿ ಅಂತ. ಸೊ ಕುಮಾರಸ್ವಾಮಿ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರು. ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಆಯ್ಕೆ ಆದ ನಂತರ? ಸೊ ಜನರಿಗೆ ಅಲ್ಲಿ ನ್ಯಾಯ ದೊರಕಿಸ್ಕೊಟ್ರಾ? ಇಲ್ಲ. ಲೋಕಸಭೆಗೆ ಆಯ್ಕೆಯಾಗಿ ಹೋದವರು ಬರಲೇ ಇಲ್ಲ ಕ್ಷೇತ್ರದ ಕಡೆಗೆ. ಸೊ ಇದೆಲ್ಲ ಜನನು ನೋಡಿರ್ತಾರೆ. ಕೇವಲ ಜಾತಿ ಲೆಕ್ಕಾಚಾರ ಹೌದು, ಅಲ್ಲಿ ಒಕ್ಕಲಿಗರೇ ಒಂದು ನಿರ್ಣಾಯಕ ಮತ, ಒಕ್ಕಲಿಗರನ್ನೇ ಮತ ಹಾಕ್ತಿವಿ, ಇಬ್ರು ಒಕ್ಕಲಿಗರೇ ಅಲ್ಲಿರೋದು. ಜನರಿಗೆ ಈ ಬಾರಿ ಅದೊಂದು ರೀತಿ ಟಾಸ್ಕ್ ಆಗ್ಬಿಟ್ಟಿದೆ. ಒಕ್ಕಲಿಗ ಮತಗಳು ಹೆಚ್ಚು, ಇಬ್ರು ನಾಯಕರು ಒಕ್ಕಲಿಗರೇ. ಸೊ ನಾವ್ ಯಾರಿಗೆ ಹಾಕೋದು? ಯಾರೇ ಸೋತ್ರು ನಮ್ಮವರೇ ಸೋತ್ರು ಅನ್ನೋ ತರ ಆಗತ್ತೆ ಅಂತ. ಬಟ್ ಎಲ್ಲೋ CP ಯೋಗೇಶ್ವರ್ ಅವರು ಶಾಸಕರ ಸಂದರ್ಭದಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರ ಕೆಲಸ ಮಾತಾಡುತ್ತೆ ಅಂತ ಕೆಲವು ಜನ ಹೇಳ್ತಾರೆ. ಅವ್ರನ್ನೇ ಮತ್ತೊಮ್ಮೆ ಆರಿಸಿದ್ರೆ ಓಕೆ, ಒಳ್ಳೇದಾಗತ್ತೆ ನಮ್ಗೆ ಅಂತ. ಬಟ್ ನೋಡೋಣ ಏನಾಗುತ್ತೆ ಅಂತ. ನಾಳೆವರೆಗೂ ನಾವು ಕಾದ್ ನೋಡ್ಬೇಕು. ಇದು ಬಹಳಷ್ಟು ಕ್ಯೂರಿಯಾಸಿಟಿ ಇರೋ ಕ್ಷೇತ್ರ ಇದು ಚನ್ನಪಟ್ಟಣ. ಏನಾಗಬಹುದು ಇಲ್ಲಿ? ಜಮೀರ್ ಅಹಮದ್ ಅವ್ರು ಕೊಟ್ಟಂತಹ ಹೇಳಿಕೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ಪ್ಲಸ್ಸು ಮೈನಸ್ಸು ಇವೆಲ್ಲ ಕೂಡ ನಾವು ಗಮನಿಸಬೇಕಾಗತ್ತೆ. ಸುಟಾರೆ ನೋಡೋಣ, ನಾಳೆವರೆಗೂ ಕಾದ್ ನೋಡ್ಬೇಕು ಏನು ಆಗತ್ತೆ ಅಂತ. ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಏನು ಆಗಬಹುದು, ಏನು